ಇತ್ತೀಚೆಗಷ್ಟೇ ಸದನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನಮಸ್ತೆ ಸದಾ ವತ್ಸಲೆ ಅಂತ ಆರ್ಎಸ್ಎಸ್ ಗೀತೆಯನ್ನು ಹಾಡಿದರು. ಭಾರಿ ವಿವಾದಕ್ಕೆ ಕಾರಣವಾಗಿತ್ತು, ಹೈಕಮಾಂಡ್ ತನಕ ಹೋಗಿತ್ತು. ಅದಾದ ನಂತರ ಈಗ ಗೃಹ ಸಚಿವರ ಸರದಿ. ಎಬಿವಿಪಿ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಡಿಸಿಎಂ ಡಿಕೆಶಿ ಬಳಿಕ ಇದೀಗ ಗೃಹ ಸಚಿವರ ಸರದಿ. ವಿವಾದಕ್ಕೊಳಗಾಗಿದ್ರು. ಇದೀಗ ಗೃಹ ಸಚಿವರ ಸರದಿ. ಎಬಿವಿಪಿ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಪರಮೇಶ್ವರ್ ಭಾಗಿಯಾಗಿದ್ದಾರೆ. ಎಬಿವಿಪಿ ಅಂತಂದರೆ ಬಿಜೆಪಿಯವರ ವಿದ್ಯಾರ್ಥಿ ಘಟಕ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಎಬಿವಿಪಿ ಗಣೇಶ ಪಂಜಿನ ಮೆರವಣಿಗೆ ವೇಳೆ ಪರಮೇಶ್ವರ್ ಅವರು ಭಾಗಿಯಾಗಿದ್ದಾರೆ. ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ನಿನ್ನೆ ನಡೆದಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಗೃಹ ಸಚಿವರು ಹೋಗಿ ಅಲ್ಲಿದ್ದಂತಹ ರಾಣಿ ಅಬ್ಬಕ್ಕ ಪುತ್ಥಳಿಗೆ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಈಗಿದು ಇನ್ನೊಂದು ವಿವಾದಕ್ಕೆ ಕಾರಣವಾಗುತ್ತೆ. ಗೃಹ ಸಚಿವರು ಕಾಂಗ್ರೆಸ್ನ ಕಟ್ಟಾಳು ಎಬಿವಿಪಿ ಕಾರ್ಯಕ್ರಮಕ್ಕೆ ಯಾಕೆ ಹೋಗಿದ್ರು? ಇವ್ರಿಗೆ ಆಹ್ವಾನ ಇತ್ತಾ? ಆಹ್ವಾನ ಇರಲಿಲ್ವಾ? ಏಕಾಏಕಿ ರಸ್ತೆ ಮಧ್ಯದಲ್ಲಿ ಹೋಗಬೇಕಾದ್ರೆ ನಿಲ್ಲಿಸ್ಬಿಟ್ಟು ರಾಣಿ ಅಬ್ಬಕ್ಕ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದ್ರ? ಹೀಗೆ ಹಲವಾರು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಈ ಕಾರ್ಯಕ್ರಮ, ಇದರ ಹಿನ್ನೆಲೆ ಏನು, ಇದೆಲ್ಲ ಪರಮೇಶ್ವರ್ ಅವ್ರಿಗೆ ಗೊತ್ತಿತ್ತಾ? ಈ ಕಾರ್ಯಕ್ರಮದ ಆಯೋಜಕರು ಯಾರು ಅಂತ ಗೊತ್ತಿತ್ತಾ? ಗೊತ್ತಿದ್ರೂ ಹೋದ್ರ, ಗೊತ್ತಿಲ್ಲದೆ ಹೋದ್ರ ಅಂತ. ಸೊ ಎಬಿವಿಪಿ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಭಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಅವರೇನೆ, ನಾನು ಎಬಿವಿಪಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ, ದಾರಿಯಲ್ಲಿ ಬರುವಾಗ ರಾಣಿ ಅಬ್ಬಕ್ಕನ ಮೆರವಣಿಗೆ ನಡೀತಾ ಇತ್ತು, ಮಾಲೆ ಹಾಕಿ ಅಂದರು, ಮಾಲೆ ಹಾಕಿ ಹೋದೆ ಅಷ್ಟೇ, ನಾನು ಎಬಿವಿಪಿ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕುರಿತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕರೆದರೂ ಹೋದೆ ಅಷ್ಟೇ, ನಾನು ಎಬಿವಿಪಿ ಕಾರ್ಯಕ್ರಮಕ್ಕೆ ಅಂತ ಹೋಗಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ನಾನು ಯಾವ ಎಬಿವಿಪಿ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿಲ್ಲ. ನಾನು ದಾರಿಯಲ್ಲಿ ಬರುವಾಗ ರಾಣಿ ಹಬ್ಬಕ್ಕಂದು ಪ್ರೊಸೆಷನ್ ಬರ್ತಾ ಇತ್ತು. ನಮ್ಮ ಸ್ಥಳೀಯ ಶಾಸಕರು, ನಮ್ಮ ಷಡಕ್ಷರಿಯವರು, ನಾವೆಲ್ಲ ಒಟ್ಟಿಗೆ ಇದ್ದೋ. ರಾಣಿ ಹಬ್ಬಕ್ಕನ ಪ್ರೊಸೆಷನ್ ಹೋಗುವಾಗ ಒಂದು ಹೂವು ಹಾಕೋಗಿ ಸ್ವಾಮಿ ಅಂದರು. ಕಾರ್ ನಿಲ್ಲಿಸ್ಬಿಟ್ಟು ಹೂವು ಹಾಕಿದೆ, ಬಂದೆ, ಇಷ್ಟೇ. ಅದಕ್ಕೆ ನಾನು ಯಾವ ಎಬಿವಿಪಿ ಕಾರ್ಯಕ್ರಮ ಮತ್ತೊಂದು ಏನು ಅಟೆಂಡ್ ಮಾಡಿಲ್ಲ. ಇದಕ್ಕೆ ಮೇಲೆ ಅವರೇನಾದರೂ ಯಾರಾದರೂ ಕಾಂಟ್ರವರ್ಸಿ ಮಾಡೋದಿದ್ದರೆ ಮಾಡ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ನನ್ನ ಐಡಿಯಾಲಜಿಕಲ್ ಕಮಿಟ್ಮೆಂಟನ್ನು ಯಾರು ಕೂಡ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಐ ಆಮ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್, ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್. ಯಾವ ರೀತಿ ಬಿಂಬಿಸ್ತಾ ಅದು ಮಾಡ್ಕೊಳ್ಳಿ, ಮಾಡೋರು. ನಮ್ಮ ಪೊಲಿಟಿಕಲ್ ಅಡ್ವರ್ಸರೀಸು ಭಾಳ ಜನ ಇರ್ತಾರೆ, ಎಲ್ಲರಿಗೂ ಇದ್ದಂಗೆ ನಮಗೂ ಇರ್ತಾರೆ. ಅವ್ರು ಯಾರೋ ಮಾಡ್ತಾ ಇರ್ಬೋದು, ವಿತಿನ್ ದ ಪಾರ್ಟಿನೂ ಇರ್ಬೋದು, ಹೊರಗಡೆನೂ ಇರ್ಬೋದು. ಅದನ್ನು ಇಂಥ ಚೀಪ್ ಟ್ರಿಕ್ಸ್ ಎಲ್ಲ ಜನ ಗೊತ್ತಾಗಲ್ವಾ? ವಾಟ್ ಈಸ್ ಡಾಕ್ಟರ್ ಪರಮೇಶ್ವರ್ ಅಂತ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಂಜುನಾಥ್ ಅವರಿಂದ ಪಡ್ಕೊಳ್ಳೋಣ. ಮಂಜುನಾಥ್, ಪರಮೇಶ್ವರ್ ಅವರು ಹೇಳ್ತಾರೆ, ನಾನು ಎಬಿವಿಪಿ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅಂತ. ಆದರೆ ಆ ಕಾರ್ಯಕ್ರಮ ಆಯೋಜನೆ ಮಾಡಿದವ್ರು ಯಾರು ಅಂತ ಕನಿಷ್ಠ ಅವ್ರಿಗಾಗಲಿ ಷಡಕ್ಷರಿ ಅವ್ರಿಗಾಗಲಿ ಗೊತ್ತಿರಬೇಕಾಗಿತ್ತು. ಈಗ ನಾನು ಹೋಗಿಲ್ಲ ಅಂತಾರೆ. ಪಕ್ಷದ ಒಳಗಡೆನೇ ನನ್ನ ವಿರುದ್ಧ ಪಿತೂರಿ ಮಾಡ್ತಿರ್ಬೋದು ಅಂತ ಹೇಳ್ತಾರೆ. ಹೆಂಗಿದು ಅಂತ? ಅರವಿಂದ್, ಇದು ಒಂದು ರೀತಿಯ ದ್ವಂದ್ವ ಹೇಳಿಕೆ ಅಂತ ಹೇಳಬೇಕಾಗತ್ತೆ. ಯಾಕಂದರೆ ವಿಧಾನಸೌಧದಲ್ಲಿ ಈಗಾಗಲೇ DKC ಅವರು ಏನು RSS ಗೀತೆಯನ್ನು ಹಾಡಿದ ನಂತರ ಜಿ ಪರಮೇಶ್ವರ್ ಅವರು ಎಬಿವಿಪಿ ಅವರ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪುಷ್ಪಾರ್ಚನೆ ಮಾಡಿರುವಂಥದ್ದು ಈಗ ಒಂದು ರೀತಿಯ ಇನ್ನೊಂದು ವಿವಾದಕ್ಕೆ ಕಾರಣವಾಗಿದೆ ಅಂತಲೇ ಹೇಳಬೇಕಾಗುತ್ತೆ. ಇದು ನಡೆದಿರುವಂಥದ್ದು ಮೊನ್ನೆ ದಿನ, ಅಂದರೆ ತಿಪಟೂರಿನಲ್ಲಿ KDP ಸಭೆ ಇತ್ತು. ಆ ಸಭೆ ಮುಗಿಸಿ ಬರ್ತಾ ಇರುವಂಥ ಸಂದರ್ಭದಲ್ಲಿ, ಅಂದರೆ ಸುಮಾರು ಸಾಯಂಕಾಲ 7-7:30 ಗಂಟೆ ಆಗಿತ್ತು. ಆ ಸಂದರ್ಭದಲ್ಲಿ 0 ಟ್ರಾಫಿಕ್ ಮಾಡಬೇಕಾಗತ್ತೆ. ಅದಕ್ಕೆ ಪೊಲೀಸರು ಸಹಜವಾಗಿಯೇ ಏನು
ಕಲ್ಪತ್ತೂರು ಕಾಲೇಜಿನ ಮುಂಭಾಗದಲ್ಲಿರುವಂಥ ಗೇಟಲ್ಲಿ ABVP ಅವರ ಒಂದು ಪ್ರೊಸೆಷನ್ ಹೋಗ್ತಾ ಇದೆ, ಅದನ್ನು ತಡೀತಾರೆ. ಆವಾಗ ತಡೆದಂತ ಅಲ್ಲಿ ಯಾಕೆ ಇಷ್ಟೊಂದು ಜನ ನಿಂತಿದ್ದಾರೆ, ಇಷ್ಟು ಪ್ರೊಸೆಷನ್ ಏನಕ್ಕೆ ಹೋಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಜಿ ಪರಮೇಶ್ವರ್ ಅವರು ಕೆಳಗೆ ಇಳಿದು ಅಧಿಕಾರಿಗಳ ಜೊತೆ ಮತ್ತು ಶಾಸಕ ಸಡಕ್ಷರೆ ಅವರ ಜೊತೆ ಹೋಗಿ ಅಲ್ಲಿ ಅವರ ABVP ಹುಡುಗರ ಹತ್ರ ವಿಚಾರಿಸ್ತಾರೆ, ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ರಾಣಿ ಅಬ್ಬಕ್ಕರ್ ಅವರ 500ನೇ ಜಯಂತಿ ಉತ್ಸವ ಸಂಬಂಧ ಈ ರೀತಿಯ ಒಂದು ಮೆರವಣಿಗೆ ಹೋಗ್ತಾ ಇದ್ದದ್ದು. ಹಾಗಾಗಿ ಅವರ ಹತ್ರ ಮಾಹಿತಿ ಪಡೆದಂತಹ ಪರಮೇಶ್ವರರು ನೇರವಾಗಿ ಹೋಗಿ ರಾಣಾ ಅಬ್ಬಕ್ಕ ದೇವಿಗೆ ಪುಷ್ಪಾರ್ಚನೆ ಮಾಡ್ತಾರೆ ಮತ್ತು ಇನ್ನೊಂದಷ್ಟು ಮಾಹಿತಿಗಳನ್ನು ಪಡೆದುಕೊಳ್ತಾರೆ. ಇಲ್ಲಿ ಆರಂಭದಲ್ಲಿ ಗೊತ್ತಿಲ್ಲದೆ ಇರ್ಬೋದು, ಅಂದರೆ ಪ್ರೊಸೆಷನ್ ಹೋಗ್ತಾ ಇರೋದು ಏನಕ್ಕೆ ಅನ್ನೋದನ್ನು ಅವರಿಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಅಲ್ಲಿ ಹೋದ ನಂತರ ಎಲ್ಲ ಮಾಹಿತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಈ ಮೂಲಕ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿಗರು, ಕಾಂಗ್ರೆಸ್ಸಿನ ಹಿರಿಯ ನಾಯಕರು BJP ಕಡೆ ಮತ್ತು BJPಯ ಅಂಗಸಂಸ್ಥೆಗಳ ಕಡೆ ವಾಲ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಒಂದು ರೀತಿಯ ಚರ್ಚೆ ರಾಜಕೀಯ ವಲಯದಲ್ಲಿ ನಡೀತಾ ಇರುವಂಥದ್ದು. ಅರವಿಂದ್. ರೈಟ್, ಥ್ಯಾಂಕ್ ಯು ಮಂಜುನಾಥ್, ತಮ್ಮ ಎಲ್ಲ ಮಾಹಿತಿಗೆ. ಅದಕ್ಕೂ ಉತ್ತರ ಕೊಟ್ಟರಲ್ಲ ಅವರು, ನನ್ನ ಸೈದ್ಧಾಂತಿಕ ನಿಲುವುಗಳನ್ನು ಪ್ರಶ್ನೆ ಮಾಡೋದಕ್ಕೆ ಯಾರಿಂದಲೂ ಆಗಲ್ಲ. ಐ ಆಮ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್ ಆ್ಯಂಡ್ ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ಕಾರ್ಯಕ್ರಮದ ಆಯೋಜನೆ ಮತ್ತೊಂದು ಮಗದೊಂದು, ಗೃಹ ಸಚಿವರಿಗೆ ಮಾಹಿತಿ ಇಲ್ಲದೆ ಹೋಗ್ತಾರೆ ಅಂತಂದರೆ ನಂಬೋದಕ್ಕೆ ಸ್ವಲ್ಪ ಕಷ್ಟ.